ಬಸವನಗುಡಿಯ ಉತ್ತರಾದಿ ಮಠದಲ್ಲಿ ಶ್ರೀ ದಿಗ್ವಿಜಯ ಲಕ್ಷ್ಮೀ ನರಸಿಂಹಸ್ವಾಮಿ ಜಯಂತಿ ಮಹೋತ್ಸವ ಅದ್ಧೂರಿಯಾಗಿ ಜರುಗಿತು. ಬೆಳಗ್ಗೆಯಿಂದಲೇ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ರಥೋತ್ಸವ ಬಸವನಗುಡಿ ಚಾಮರಾಜಪೇಟೆ ವ್ಯಾಪ್ತಿಯ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ದೇವರ ದರ್ಶನ ನೀಡಿತು. ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗಿದ್ದರು. ಬಳಿಕ ಮಠದಲ್ಲಿ ಸಾವಿರಾರು ಭಕ್ತರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು. ಉತ್ತರಾದಿ ಮಠದ ಆಡಳಿತಾಧಿಕಾರಿ ವಿದ್ಯಾಧೀಶ ತೀರ್ಥರು ವಿವಿಧ ಗಣ್ಯರು ಭಾಗವಹಿಸಿದ್ದರು. ಇವತ್ತು ಪರಮ ಪೂಜ್ಯ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಬೆಂಗಳೂರಿನ ಈ ಉತ್ತರಾದಿ ಮಠದಲ್ಲಿ ದಿಗ್ವಿಜಯ ಲಕ್ಷ್ಮೀ ನರಸಿಂಹದೇವರನ್ನು ಪ್ರತಿಷ್ಠಾಪನೆ ಮಾಡಿ 14 ವರ್ಷಗಳಾಯಿತು. ಅವರ ಒಂದು ವಿಶೇಷವಾದ ಆದೇಶದಂತೆ ಅವರ ಅನುಗ್ರಹದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನರಸಿಂಹ ಜಯಂತಿ ಮಹೋತ್ಸವವನ್ನು ಅತ್ಯಂತ ವೈಭವದಿಂದ ಆಚರಣೆ ಮಾಡಲಾಗ್ತಾ ಇದೆ. ಕಳೆದ 9 ದಿನಗಳಿಂದ ನರಸಿಂಹ ನವರಾತ್ರೋತ್ಸವ ಎಂಬ ಕಾರ್ಯಕ್ರಮ ನೆರವೇರಿತು. ಆ ಸಂದರ್ಭದಲ್ಲಿ ಪ್ರತಿನಿತ್ಯ ನರಸಿಂಹದೇವರಿಗೆ ವಿವಿಧ ಅಲಂಕಾರಗಳು, ಸಂಜೆ ಅನೇಕ ನಾಡಿನ ಪ್ರಸಿದ್ಧ ಸಂಗೀತಗಾರರಿಂದ ಸಂಗೀತ, ನೃತ್ಯ ಮೊದಲಾದ ಕಾರ್ಯಕ್ರಮಗಳು, ಭಗವಂತನಿಗೆ ಪ್ರತಿನಿತ್ಯವೂ ಕೂಡ ಒಂದೊಂದು ವಾಹನದಲ್ಲಿ ವಾಯುವಾಹನ, ಗರುಡ ವಾಹನ, ಶೇಷವಾಹನ, ಹೀಗೆ ನಾನಾ ವಾಹನಗಳಲ್ಲಿ ರಾಜಬೀದಿ ಉತ್ಸವ ಇರುತ್ತದೆ. ಇವತ್ತು ವಿಶೇಷವಾಗಿ ಬೆಳಿಗ್ಗೆ ಮಹಾಪಂಚಾಮೃತ, ವರ್ಷಕ್ಕೆ ಒಮ್ಮೆ ಮಾತ್ರ ನಡೆಯುವಂತಹ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ಮಹಾಪಂಚಾಮೃತ. ಸುಮಾರು 4 ಗಂಟೆಗಳ ಕಾಲ ಈ ಮಹಾಪಂಚಾಮೃತ ಕಾರ್ಯಕ್ರಮ ನೆರವೇರಿತು. ಅದಾದ ನಂತರ ಮಹಾರಥೋತ್ಸವ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಅನೇಕ ಭಕ್ತರು, ಸುಮಾರು 16,000 ಜನ ಭಕ್ತರು ಇವತ್ತು ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ವ್ಯವಸ್ಥಿತವಾದ ರೀತಿಯಲ್ಲಿ ನಮ್ಮ ಎಲ್ಲ ಸ್ವಯಂ ಸೇವಕ ಬಾಂಧವರು ಸೇರಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಪಂಚಾಮೃತ ವಿತರಣೆ, ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ಮೊದಲಾದ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರ್ತಾ ಇದೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳೀಯ ಶಾಸಕರಾದಂತಹ ಮಾನ್ಯ ಉದಯ ಗರಡಾಚಾರ್ ಅವರು ಬಂದಿದ್ದರು. ಇನ್ನು ಅನೇಕ ಗಣ್ಯರು, ನಾನಾ ವೈದ್ಯರು ಬಂದಿದ್ದಾರೆ. ವಿಶೇಷ ನಮ್ಮ ಸಮಾಜದ ಕೆಲವು ಮುಖ್ಯ ಗಣ್ಯರು, ಬಿಸ್ನೆಸ್ಮೆನ್ಗಳು, ಅನೇಕ ಜನ ಪ್ರತಿ ವರ್ಷ ನರಸಿಂಹದೇವರನ್ನು ಕುಲದೇವರನ್ನಾಗಿ ಪಡೆದಂತಹ ಎಲ್ಲ ಜನರು ಇಲ್ಲಿ ಬೇರೆ ಬೇರೆ ಊರುಗಳಿಂದ ವಿಶೇಷವಾಗಿ ಆಗಮಿಸ್ತಾರೆ. ಈ ಮಹೋತ್ಸವದ ನರಸಿಂಹದೇವರ ಒಂದು ವಿಶೇಷತೆ ಅಂದರೆ, ಈ ವರ್ಷದ ಒಂದು ವಿಶೇಷತೆ ಅಂದರೆ ನರಸಿಂಹ ವಂದನೆ ಎಂಬಂತಹ ಒಂದು ಕಾರ್ಯಕ್ರಮದ ಮೂಲಕ ಪರಮ ಪೂಜ್ಯ ಶ್ರೀಪಾದಂಗಳವರು ಉಪಕ್ರಮ ಮಾಡಿಕೊಂಡಂತಹ ಕಾರ್ಯಕ್ರಮ. ನರಸಿಂಹ ವಂದನೆ ಎಂಬಂತಹ ಕಾರ್ಯಕ್ರಮದ ಮೂಲಕ ಪ್ರತಿನಿತ್ಯ ಸುಮಾರು ಸಾವಿರಾರು ಜನ ನರಸಿಂಹದೇವರಿಗೆ ಪ್ರತಿನಿತ್ಯ 21 ನಮಸ್ಕಾರಗಳನ್ನು, ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುವ ಮೂಲಕ ಒಂದು ವಿಶೇಷವಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಲಾಗಿದೆ. ಈ ವರ್ಷದ ಈ ಉತ್ಸವವನ್ನು ಮುಖ್ಯವಾಗಿ ಇಡೀ ವಿಶ್ವದಲ್ಲಿ ನಡೀತಾ ಇರುವಂತಹ ಏನು ರಾಜಕೀಯ ಗೊಂದಲಗಳು, ಯುದ್ಧಗಳು, ಈ ಎಲ್ಲ ಶಾಂತಿ ಸಮಾಧಾನಗಳು ಜಗತ್ತಿನಲ್ಲಿ ನೆಲೆಸಬೇಕು, ಭಾರತಕ್ಕೆ ವಿಶೇಷವಾಗಿ ಸಮೃದ್ಧಿ ಆಗಬೇಕು ಅಂತನ್ನುವ ಪ್ರಾರ್ಥನೆಯೊಂದಿಗೆ ಈ ವರ್ಷದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗಿದೆ. ನಾನು ವಿದ್ಯಾಧೀಶಾಚಾರ್ಯ ಅಂತ ಉತ್ತರಾದಿ ಮಠದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ.